ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯಾ. ಇವತ್ತು ಒಂದು ದೊಡ್ಡ ಪ್ರಾನ್ಸ್ ಕೊಟ್ಟಿದ್ದಾರೆ ನಮ್ಮೊಬ್ಬರು ಕಸ್ಟಮರ್. ಅದ್ರ ಜೊತೆ ಒಂದು ಫೋಟೋ ಪೋಸ್ಟ್ ತೆಗೆದಿದ್ದೇನೆ ಅಷ್ಟೇ. ಎಷ್ಟು ದೊಡ್ಡದಿದೆ ನೋಡಿ ಪ್ರಾನ್ಸ್ ಇರೋದ್ರಿಂದ ನಾವು ಇವಾಗ ಪ್ರಾನ್ಸ್ ತಂದೂರಿ ಮಾಡೋಣ. ರೆಸ್ಟೋರೆಂಟ್ ಸ್ಟೈಲಲ್ಲಿ ತಂದೂರ್ ಬರುತ್ತೆ ಇದು. ಯಾವುದೇ ತಂದೂರ್ ಬೇಕಂತಿಲ್ಲ, ನಾವು ತವಾದಲ್ಲಿ ಕೂಡ ಪ್ರಾನ್ಸ್ ತಂದೂರಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಸಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಬೋದು. ಹೇಗೆ ಮಾಡೋದಂತ ನೋಡೋಣ, ನಾನು ಹೇಳಿಕೊಡ್ತೇನೆ. ಆ ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡಿ. ಮೊದಲಿಗೆ ಬೌಲಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಹಂಕರ್ಡ್ ಅಂದರೆ ಗಟ್ಟಿ ಮೊಸರು ಹಾಕ್ಕೊಳ್ಳೋಣ. ಇದರ ಜೊತೆನೆ 1 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅಂದರೆ ಖಾರ ಕಮ್ಮಿ ಇರುತ್ತೆ, ಕಲರ್ ಒಳ್ಳೆ ಬರುತ್ತೆ. 1/4 ಟೇಬಲ್ ಸ್ಪೂನ್ ಹಲ್ದಿ ಪೌಡರ್, 1/2 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್, 1/4 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ತಂದೂರಿ ಮಸಾಲ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ನಿಂಬೆಯ ರಸ. ಇದರ ಜೊತೆನೆ ಸಣ್ಣ ಸಣ್ಣ ಚಾಪ್ ಮಾಡಿದ ಕರಿ ಲೀವ್ಸ್ ಮತ್ತು ಕೊರಿಯಂಡರ್ ಲೀವ್ಸ್, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಜೊತೆನೆ ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಲಮ್ಸ್ ಇರದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರಲಿ, ಯಾವುದೇ ಲಮ್ಸ್ ಇರಬಾರ್ದು. ಇವಾಗ ನಾವು ಪ್ರೌನ್ಸ್ ಹಾಕೊಳ್ಳೋಣ. ಪ್ರೌನ್ಸನ್ನು ಕ್ಲೀನ್ ಮಾಡಿ ಅದರ ಮೇಲ್ಗಡೆ ಇರುವ ಅದೊಂದು ಬ್ಲ್ಯಾಕ್ ಕಲರ್ ಇದು ಬೋನ್ ಟೈಪ್ ಇರುತ್ತೆ, ಅದನ್ನು ತೆಗೆದುಕೊಂಡಿಟ್ಕೊಳ್ಬೇಕು. ನಾನಿಲ್ಲಿ ಸಿಂಗಲ್ ಆಗಿ ಜಸ್ಟ್ ಸೈಜ್ ತೋರಿಸಲಿಕ್ಕೆ ಹಾಗೆ ಹಾಕ್ತಿದ್ದೇನೆ. ತುಂಬ ದೊಡ್ಡ ಪ್ರೌನ್ಸ್ ಕೊಟ್ಟಿದ್ರು. ನಾನು ಕೆಲಸ ಮಾಡುವಲ್ಲಿನ ನಮ್ಮ ಕಸ್ಟಮರ್ ಒಬ್ಬರು ಕೊಟ್ಟಿದ್ರು. ಅವರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಮುಂದೆ ಮಾಡೋಣ. ಇವಾಗ ಕರೆಕ್ಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ, ಮ್ಯಾರಿನೇಷನ್ ಮಾಡಿ ಇಟ್ಕೊಳ್ಳೋಣ. ಮಿನಿಮಮ್ 30 ಮಿನಿಟ್ಸ್ ಆದರೂ ಇಡಲೇಬೇಕು, ಆವಾಗ ಮಾತ್ರ ಫ್ಲೇವರ್ ಕರೆಕ್ಟಾಗಿ ಬರೋದು. ಅಟ್ಲೀಸ್ಟ್ 30 ಮಿನಿಟ್ಸ್, ಜಾಸ್ತಿ ಅಂದರೆ 1 ರಿಂದ 2 ಗಂಟೆ ಕೂಡ ಇಟ್ಕೊಳ್ಬೋದು. ಇವಾಗ ಸ್ಕೀವರ್ಸಲ್ಲಿ ನಾವು ಪ್ರೌನ್ಸ್ ಹಾಕೊಳ್ಳೋಣ. ಸ್ಕೀವರ್ಸ್ ಯೂಸ್ ಮಾಡ್ಕೊಳ್ಳೋ ಮುಂಚೆ ಅದನ್ನು ವುಡನ್ ಸ್ಕೀವರ್ಸ್ ಆಗಿರೋದ್ರಿಂದ ಒಂದು 30 ಮಿನಿಟ್ಸ್ ನೀರಲ್ಲಿ ಹಾಗೆ ನೆನೆಸಿಟ್ಕೊಳ್ಬೇಕು. ಇಲ್ಲಾಂದರೆ ಅದು ಬರ್ನ್ ಆಗುತ್ತೆ, ಅದಕ್ಕೋಸ್ಕರ 30 ಮಿನಿಟ್ಸ್ ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಈ ರೀತಿ ನಂದು ಸಣ್ಣ ಸ್ಕೀವರ್ಸ್ ಆಗಿರೋದ್ರಿಂದ ನಾನಿಲ್ಲಿ ಪ್ರೌನ್ಸ್ ದೊಡ್ಡದಿರೋದ್ರಿಂದ ಒಂದು 3 ಹಾಕೊಂಡಿದ್ದೇನೆ. ಸಣ್ಣ ಪ್ರೌನ್ಸ್ ಆದರೆ 4 ರಿಂದ 5 ಕೂಡ ಹಾಕ್ಕೊಳ್ಬೋದು. ಈ ರೀತಿ ಸ್ಕೀವರ್ಸ್ಗೆ ಹಾಕ್ಕೊಳ್ಳೋಣ. ಈ ರೀತಿ ಪ್ರೌನ್ಸನ್ನು ಎಲ್ಲವನ್ನು ಸ್ಕೀವರ್ಸ್ಗೆ ಹಾಕೊಳ್ಳೋಣ. ಇಲ್ಲಿ ಸಣ್ಣ ಪ್ರೌನ್ಸ್ ಆಗಿರೋದ್ರಿಂದ ನಾನು 5 ಪ್ರೌನ್ಸನ್ನು ಒಂದು ಸ್ಕೀವರ್ಸ್ಗೆ ಹಾಕೊಂಡಿದ್ದೇನೆ. ಈ ರೀತಿ ಎಲ್ಲ ಪ್ರೌನ್ಸನ್ನು ಕೂಡ ಸ್ಕೀವರ್ಸ್ಗೆ ಹಾಕೊಂಡು ಮ್ಯಾರಿನೇಷನ್ ಹಾಗೆ ರೆಡಿ ಮಾಡಿಟ್ಕೊಳ್ಳೋಣ. ಇಲ್ಲಿ ನಾನು ದೊಡ್ಡ ಪ್ರೌನ್ಸನ್ನು ಸ್ಟೀಲ್ ಸ್ಕೀವರ್ಸ್ಗೆ ಹಾಕೊಂಡಿದ್ದೇನೆ, ಅಂದರೆ ಸ್ವಲ್ಪ ಬ್ಯಾಲೆನ್ಸ್ ಜಾಸ್ತಿ ಇರಲಿ ಅಂತ. ಇವಾಗ ತವಕ್ಕೆ ಕೊಕೊನಟ್ ಆಯಿಲ್ ಹಾಕ್ಕೊಳ್ತಿದ್ದೀನಿ. ನೀವು ಯಾವ ಕುಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಬೋದು. 2 ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಇವಾಗ ನಾವು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರುವ ಸ್ಕೀವರ್ಸ್ಗೆ ಹಾಕಿಟ್ಟಿರುವ ಪ್ರೌನ್ಸನ್ನು ಹಾಕೊಳ್ಳೋಣ. ತವಕ್ಕೆ ಎಷ್ಟು ಹಿಡಿತದೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನಾನಿಲ್ಲಿ ಫಸ್ಟಿಗೆ ಒಂದು 4 ಸ್ಕೀವರ್ಸಲ್ಲಿ ಪ್ರೌನ್ಸ್ ಹಾಕಿದ್ದೀನಿ, ನಾನು ಅದನ್ನು ಹಾಕ್ಕೊಳ್ತಿದ್ದೇನೆ. ಈ ರೀತಿ ಪ್ರೌನ್ಸನ್ನು ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಿರಲಿ. ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ, ಜಾಸ್ತಿ ಹೈ ಫ್ಲೇಮ್ ಇಟ್ಬಿಡಿ, ಸೀದೋಗುತ್ತೆ. ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಆಯಿತು. ಈ ರೀತಿ ಎಣ್ಣೆ ಕರೆಕ್ಟಾಗಿ ಹಿಡಿಯುವ ರೀತಿಯಲ್ಲಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 2 ನಿಮಿಷ ಈಚ್ ಸೈಡಲ್ಲಿ ಕುಕ್ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ. ಕಲರ್ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ, ಅದರ ಟೆಕ್ಸ್ಚರ್ ನೋಡಿ ಕರೆಕ್ಟಾಗಿ ಬರ್ತದೆ. ನೀವು ಕೂಡ ಟ್ರೈ ಮಾಡಿ. ನಾವು ಕಡಲೆ ಹಿಟ್ಟೆಲ್ಲ ಹಾಕಿರೋದ್ರಿಂದ ಅದು ಅದರ ಏನು ಮ್ಯಾರಿನೇಷನ್ ಇದೆ ಅದು ಬಿಡುವುದಿಲ್ಲ, ಕರೆಕ್ಟಾಗಿ ಕೋಟ್ ಮಾಡಿ ಇಟ್ಕೊಂಡಿರ್ತದೆ. ಈ ರೀತಿ ಕುಕ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಈ ರೀತಿ ಬರಬೇಕು. ಆಲ್ಮೋಸ್ಟ್ ನಂದು 2 ಬದಿ ಕುಕ್ ಆಗಿದೆ. ಇವಾಗ ತೆಗೆದಿಟ್ಕೊಳ್ಳೋಣ. ಫಸ್ಟ್ ಬ್ಯಾಚ್ ನಂದು ತಂದೂರಿ ಪ್ರಾನ್ಸ್ ರೆಡಿ ಆಗಿದೆ. ಇದನ್ನು ಸಪ್ರೇಟಾಗಿ ಇಟ್ಕೊಳ್ತಿದ್ದೀನಿ. ಇವಾಗ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಮಾತ್ರ ಎಣ್ಣೆ ಹಾಕ್ತಿದ್ದೇನೆ, ಯಾಕೆಂದರೆ ಆಲ್ರೆಡಿ ಎಣ್ಣೆ ಇದೆ. ಇವಾಗ ನಾವು ಸೆಕೆಂಡ್ ಬ್ಯಾಚ್ ಹಾಕೊಳ್ಳೋಣ. ದೊಡ್ಡ ಪ್ರೌನ್ಸ್ ಆಗಿರೋದ್ರಿಂದ ನಾನಿಲ್ಲಿ 3 ಸ್ಕೀವರ್ಸ್ ಇದು ಹಾಕಿದ್ದೇನೆ. ಇವಾಗ ಒಂದು ಬದಿಯಲ್ಲಿ ಅದು ಪ್ರೌನ್ಸ್ ಫ್ರೈ ಆಗಲಿ, ಇನ್ನೊಂದು ಬದಿಯಲ್ಲಿ ನಾವು ಏನು ಫ್ರೈ ಮಾಡಿ ಇಟ್ಕೊಂಡ ತಂದೂರ್ ಪ್ರೌನ್ಸ್ ಇದೆ ಅದನ್ನು ಡೈರೆಕ್ಟ್ ಫ್ಲೇಮಲ್ಲಿ ಇಡೋಣ. ಅಂದರೆ ಅದು ತಂದೂರ್ ಟೆಕ್ಸ್ಚರ್ ಬರಬೇಕಲ್ಲ. ಈಗ ನಾವು ಹೋಟೆಲಲ್ಲೆಲ್ಲ ತಂದೂರಲ್ಲೇ ಮಾಡ್ತಾ, ನಾವು ಇವಾಗ ಗ್ಯಾಸಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಡೈರೆಕ್ಟ್ ಫ್ಲೇಮಲ್ಲಿ ಇಟ್ಟು ಈ ರೀತಿ ಕುಕ್ ಮಾಡ್ಕೊಳ್ಳೋಣ. ನೋಡಿ ಅದರ ಟೆಕ್ಸ್ಚರ್ ನೋಡಿ ಕರೆಕ್ಟಾಗಿ ಬಂದಿದೆ. ಎಕ್ಸಾಕ್ಟ್ಲಿ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಸಿಗುತ್ತೆ ನೋಡಿ ಅದೇ ರೀತಿ ಬರುತ್ತೆ. ಗ್ಯಾಸಲ್ಲಿ ಒಂದು 30 ಸೆಕೆಂಡ್ಸ್ ಹಾಗೆ ಕುಕ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಂದು ಈಚೆ ಕಡೆ ತಂದೂರ್ ಪ್ರೌನ್ಸ್ ಕೂಡ ರೆಡಿ ಆಗ್ತಾ ಉಂಟು. ಲಾಸ್ಟ್ ಬ್ಯಾಚ್ ನಂದು ತುಂಬ ದೊಡ್ಡ ಪ್ರೌನ್ಸ್ ಇತ್ತು, ಅದನ್ನು ಹಾಕ್ತಿದ್ದೇನೆ. ಹೀಗೆ ಲಾಸ್ಟ್ ಆಗಿರೋದ್ರಿಂದ ಉಳಿದ ಮ್ಯಾರಿನೇಷನ್ ಏನಾದರೂ ಬ್ಯಾಟರ್ ಉಳಿದಿದ್ರೆ ಅದನ್ನು ಅದರ ಮೇಲ್ಗಡೆನೆ ಹಾಕ್ತಿದ್ದೇನೆ. ದೊಡ್ಡ ಪ್ರೌನ್ಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕುಕ್ ಮಾಡ್ಕೊಂಡಿದ್ದೇನೆ, ಒಂದು 3 ನಿಮಿಷ ಕುಕ್ ಮಾಡ್ಕೊಂಡಿದ್ದೇನೆ. ಈ ರೀತಿ ಮಾಡಿದರೆ ನಮ್ಮದು ತಂದೂರಿ ಪ್ರೌನ್ಸ್ ರೆಡಿ ಆಗಿದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಜಸ್ಟ್ ಪ್ರೆಸೆಂಟೇಷನ್ ಪ್ಲೇಟಿಂಗ್ ಕೂಡ ನಾನು ನಿಮಗೆ ತೋರಿಸ್ತಿದ್ದೇನೆ ಅಷ್ಟೇ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಸ್ಟ್ ಟ್ರೈ ರೆಸಿಪಿ ಇದು. ಇದರ ಜೊತೆ ಗ್ರೀನ್ ಚಟ್ನಿ ಮತ್ತು ಮಯೋನೀಸ್ ಬೇಕಿದ್ದರೆ ಮಯೋನೀಸ್ ಜೊತೆ ಸರ್ವ್ ಮಾಡಿ.
ಮೇಲ್ಗಡೆನೂ ಸ್ವಲ್ಪ ಪುದೀನ ಹಾಕ್ತಿದ್ದೇನೆ, ಫೋಟೋಗೋಸ್ಕರ ಮಾತ್ರ ಅಷ್ಟೇ. ನೋಡಿ ನಮ್ಮದು ತಂದೂರಿ ಪ್ರಾನ್ಸ್ ರೆಡಿಯಾಗಿದೆ. ಟ್ಯಾಂಗಿ ಸ್ಪೈಸಿ ಎಲ್ಲ ಕರೆಕ್ಟಾಗಿ ಇತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಹೀಗೆ ಒಂದು ಬಿಸಿ ಬಿಸಿ ಪ್ರಾನ್ಸನ್ನು ತೆಗೆದು ಗ್ರೀನ್ ಚಟ್ನಿಯಲ್ಲಿ ಡಿಪ್ ಮಾಡಿ ತಿನ್ನೋದಂದರೆ ಆಹಾ ಎಂಥ ರುಚಿ ಗೊತ್ತಾ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಸ್ಟ್ ಟ್ರೈ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ನಾನು ಹೇಳಿದ ರೀತಿಯಲ್ಲಿ ಕರೆಕ್ಟ್ ಮೆಷರ್ಮೆಂಟಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನೋಡಿ ತಂದೂರಿ ಪ್ರಾನ್ಸ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.